ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾವು ರೂಮಿಂದ ಹೊರಟಿದ್ದೀವಿ, ಎಲ್ಲ ರೆಡಿ ಆಯ್ತವ್ರೆ. ನಾನು ರಾಕೇಶ್ ಫಸ್ಟ್ ರೆಡಿ ಆಗ್ಬಿಟ್ಟ. ಲೇಟು ಅಂದರೆ ಅಷ್ಟಿಷ್ಟು ಲೇಟ್ ಮಾಡ್ತಾಯಿಲ್ಲ, ಫುಲ್ಲು ಲೇಟ್ ಮಾಡ್ತಾವ್ರೆ. ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಯಾರೇನ ಹೆಂಗಾನ ಇಕ್ಕಿಸ್ಕೊಂಡ್ಲಿ ಅಂದ್ಬಿಟ್ಟು ನೋಡಿ ಗೈಸ್. ಈ 220ಗೆ ಮತ್ತೆ ನನ್ನ ಮಗನ ಕಟ್ಟಕ್ಕೆ ಬಂದಿಲ್ಲ, ನಾನೇ ಕಟ್ಕೊಟ್ಟಿದ್ದು. ನಾನು ಕಟ್ಟೋವರೆಗೂ ವೆಯ್ಟ್ ಮಾಡಿ ಕಟ್ಟಿಸ್ಕೊಂಡ್ರು. 2 ಸತಿ ಕಟ್ಕೊಡಿ, 3ನೇ ಸತಿ ಕಟ್ಟಿರೋದು. ತಿರ್ಗಾ ನನ್ನ ಹತ್ರನೇ ಕೇಳ್ತಾರೆ ನಾಳೆ. ಅದೇನು ನೋಡ್ತಾನೆ ಗೊತ್ತಿಲ್ಲ, ಕಟ್ಬೇಕಾದ್ರೆ ಇಲ್ಲಾಕು ಇಲ್ಲಾಕು ದಾರನ ಅಂತಾರೆ. ಹಾಂ, ಅಲ್ಲಿ ಥ್ಯಾಂಕ್ ಯು. ನೋಡಿ ಇನ್ನೂ ಕಟ್ಟಿಲ್ಲ. ಅರ್ಧ ಗಂಟೆ ವೆಯ್ಟ್ ಮಾಡ್ದೆ, ಅದಕ್ಕೆ ಸುಮ್ಮನೆ ಬೇಕಪ್ಪ ಅಂದ್ಬಿಟ್ಟು ಹೊರಟ್ಬಿಟ್ಟು ನಾವು. ಇದು ನೋಡ್ಕೊಂಡಿಲ್ಲ, ಕ್ಯಾಮ್ರಾ ಚಿಕ್ಕದಾಗಿ ಬಿಡಿದು, ಒಂದೇ ಎಡೆ ಕ್ಲಿಪ್ ಮಾತ್ರ. ಇವಾಗ ಆಲ್ರೆಡಿ ಕೈಯೆಲ್ಲ ಫ್ರೀಸ್ ಆಗ್ತದೆ. ನೀನೇನು ಕೈ ಇಟ್ಕೊಂಡಿದ್ದೆ ಬ್ರೋ? ಡ್ಯಾಮಿನ ಹತ್ರ ಶೂ ಕೇಳೋಣ ಅಂತ ಇದ್ದೀನಿ. ಹೌದಾ? ಚಿಕ್ಕಾರ ಹಿಡಿತೈತೆ ನನಗೆ. ರೋಡ್ ಮಾತ್ರ ಹೆವಿ ಡಿಫಿಕಲ್ಟ್ ಇದೆ. ನಾನು RX ಒಂದು ಸ್ವಲ್ಪ ಟಾಸ್ಕ್ ಇದೆ, ಇವಂದು ಟಾಸ್ಕ್ ಇದೆ. ಬುಲೆಟ್ ನಂದು ಪರವಾಗಿಲ್ಲ ಗೈಸ್, ನಾನು ಓಡಿಸ್ಬೋದು. ಇವ್ರದೇನೆ ಫುಲ್ ಟಾಸ್ಕ್ ಇರೋದು. ಲೀಡ್ ಮಾಡಕ್ ಬಿಟ್ಟಿದ್ದೀನಿ. ಏನಾದ್ರು ಆದ್ರೆ ಇವನೇ ವಾಪಸ್ ರಿಟರ್ನ್ ಬರ್ತಾನೆ. ಅವ್ರು 4 ಜನ ಬಿಟ್ಬಿಟ್ಟಿದ್ದೀವಿ ನಾವು ಗಾಡಿ. ಅವ್ರು 4 ಜನ ಅಲ್ಲೇ ತೋರಿಸಿದ್ನಲ್ಲ ಗೈಸ್. ನಮ್ಮ ಮಕ್ಳು ಫುಲ್ ಲೇಟ್ ಮಾಡ್ಕೊಂಡ್ ಬರ್ತಾರ ಅವರು. ಮಾಡ್ಬೇಕಂತೆ. ಇಲ್ಲ ಆಗ್ತೇ ಗಾಡಿ, ಇಲ್ಲೇ ಹಾಕ್ಬಿಡು, ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಡೋಣ. ಇಲ್ಲ ಆಗ್ತೇ ನೋಡು. ಇವ್ರ ಗಾಡಿ ನಿಲ್ಸೋದಂಟು ಟಾಸ್ಕ್ ಗೈಸ್. ಸ್ಟ್ಯಾಂಡೆಲ್ಲ ಉದ್ದುದ್ದ ಆಯ್ತಾ, ಅಲ್ಲಿ ಮೊನ್ನೆ ಮೋರೇಜ್ ಬಿದ್ದಂಗೆ ಬಿದ್ದೋಗ್ಬಿಡ್ತದೆ. ಅದಕ್ಕೇನೆ ನಿಲ್ಸೋಕ್ಕೆ ಭಯ. ಎಲ್ಲಿ ನೋಡಿದ್ರು ನೋಡ್ಕೊಂಡು ಹುಷಾರಾಗಿ ನಿಲ್ಸ್ಕೊತಾ ಇದೀವಿ. ನನ್ನ ಗಾಡಿ ಗಜಾ ಬಿಡ್ರಿ, ಎಲ್ಲಿ ನಿಲ್ಸಿದ್ರು ಟಪಕ ಟಿಪಿಕ ಅಂತ ನಿಂತ್ಕೊಂಡು ಓದ್ತಾ ಇರ್ತದೆ. ಆದರೂ ಇವತ್ತು ಬೆಳಗ್ಗೆ ದಪ್ಪಾಗ್ತಿದ್ದೆ. ಬೀಳುತ್ತಾ? ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಡು ಬ್ರೋ. ಇಲ್ಲ ಅಲ್ಲಿ ಸಾಮ ಆಯ್ತು ನೋಡು ಬ್ರೋ, ಅಲ್ಲಿ ಹಾಕ್ಬಿಡೋಣ. ಇಲ್ಲೇ ಇಲ್ಲ ನೋಡಿ ಗೈಸ್, ಮೆಣಸಿನ್ಕಾಯಿ ಹೆಂಗಾಗೈತೆ. ಅದೇನು ಗ್ಲೌಸ್ ಕೊಡ್ಸಿದ್ಯಾ? ಶಾರ್ಟ್ ಇದ್ರೊಳಗಡೆ ಕೋಲ್ಡ್ ಆಯ್ತೈತೆ. -1 ಅಂತೆ. ಅಲ್ಲೇ ಆಕಾಶ್ ಹೇಳ್ದ, ಸಾರ್ತಿ ಮೇಲ್ಗಡೆ -1 ಐತೆ ಸಾರ್ತಿ. ನಾನೇನಂದೆ ಗೊತ್ತಾ? ಆಕಾಶ್ ಏರೋಪ್ಲೇನ್ ಟಾಟಾ, ಬಂಗಾರಪ್ಪನ ಪಾಠ ಅಂದ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಆಟ ತೋರಿಸ್ತೈತೆ ಕೈಗೆ. ಶೂ ಬೇಕಾ ಬ್ರೋ? ಯಾವುದು ಕೊಡಲ್ಲ ನಡಿ. ಸುಮ್ಮನೆ ಹಾಕಂಬಾಗೋರು, ಶೂ ಎಲ್ಲ ತೆಗಿಯೋಕ್ಕಲ್ಲ. ಎಷ್ಟು ಕಡೆ ಬಿಚ್ಚಿಸ್ತೇ ನೀನು. ಯಾರ ಮೊಬೈಲು? ಏನು ತಮಾಷೆ ಮಾಡ್ತಾ ಇದೆಯಾ? ನಿಲ್ಲುತ್ತಾನೆ. ಏನು ಈ ಥರ ಟಾಸ್ಕು? ಏನು ನಂಬರ್ ಕೊಡೋದು, ಹೆಸ್ರು ಕೊಡೋದು, ಆಮೇಲೆ ಎಲ್ಲಿಂದ ಬಂದೆ, ಆಧಾರ್ ಕಾರ್ಡ್ ಕೇಳ್ತಾನೆ. ನೋಡ, ಹಿಂದಿ ಬರಲ್ಲ ಅಂತ ತಿಕಾಲ ಮಾತಾಡ್ತಾನೆ ಅಪ್ಪ. ಹಿಂದಿ ಕಲಿತೀನಿ ನೋಡಯ್ಯ. ಅಪ್ಪಂಗೆ ತಿಕ್ಕ ಹೊರ್ಸ್ಬಿಟ್ಟಿನಿ. ಹಿಂಗೆ ಅಷ್ಟು ತುಂಬ ಟೆನ್ಷನ್ ಆಯ್ತಾರೆ. ಹಾಂ ಬೈ ನೋಡಿ, ಕಾರ್ತಿಂಗ್ಲ ಬಂದೀವಿ. ಇಲ್ಲಿ ಎಂಟ್ರಿ ಮಾಡಬೇಕು. ಆಲ್ಮೋಸ್ಟ್ ಈಗ ಇನ್ನೂ 13 ಕಿಲೋಮೀಟ್ರನೂ ಹೋಗ್ಬೇಕಷ್ಟೇ. ಸಿಕ್ಕಾಪಟ್ಟೆ ಚಳಿ ಇದೆ. ನಾನು ಕ್ರಾಕ್ಸ್ ಹಾಕೊಂಡಿದ್ದೆ, ನಂಗೆ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಮುಖ ಎಲ್ಲ ಫ್ರೀಸ್ ಆಗ್ತಾ ಇದೆ. ಅವ್ರ ಕೈಯಲ್ಲಿರಪ್ಪ ಜಿಪ್ ಹೇಳಿ ಬ್ರೋ, ಫುಲ್ಲು ಎಳಿತೀನಿ ಇರು ಬ್ರೋ, ಹಿಡ್ಕೊ ಬ್ರೋ. ಹರ್ದಿದ್ದಾಗ್ಬಿಟ್ಟಪ್ಪ. ಅರ್ಧಗಲ್ಲ ಹಾಕೋಗ್ರು. ಮೇಲಿದೆ ಗೈಸ್, ಇನ್ನೂ ಬಿಸಿಲಿಲ್ಲ ಐತೆ, ಇಲ್ಲಿ ಚಳಿ ಐತೆ ಇದೆ ಗೈಸ್. ಟೈಮ್ ಇನ್ನೂ ಒಂದು 6 ಗಂಟೆ ಆಗಿ. 6 ಗಂಟೆ ಬ್ರೋ? 6 ಗಂಟೆ ಆಯಿತು ಬ್ರೋ. 6:30 ಬರೀ ಸಿಕ್ಕಾಬಿಟ್ಟೆ ಚಳಿ ಆಗ್ತಿಲ್ಲ. ಅಲ್ಲಿ ಕೆಳಗೆಲ್ಲ ಫುಲ್ ಇಲ್ಲಿ ನೋಡಿ, ಕೈಯೆಲ್ಲ ಫುಲ್ಲು ಡ್ರೈ, ಬಾಡಿ ಫುಲ್ಲು ಡಿಹೈಡ್ರೇಷನ್. ಕುಡಿತಾ ಇದೀವಿ ನೀರು. ಇವತ್ತಿಂದ
ಈಗ ನೆಕ್ಸ್ಟು ತುರ್ತೂರು ಅಂತ ಇದೆ, ಅಲ್ಲಿ ನಮ್ಮ ಚೈನಾ ಬಾರ್ಡ್ರ್ ಕಾಣುತ್ತೆ. ಅಲ್ಲಿ ನೆಕ್ಸ್ಟು ಕಾರ್ದುಂಗ್ಲಾ, ನೂಬ್ರಾ, ತುರ್ತೂರಿಂದ ಮತ್ತೆ ರಿಟರ್ನ್ ಆಗ್ತೀವಿ ನೂರಿಂದ. ಇಲ್ಲಿ ಎಲ್ಲಿ ಸ್ಟೇ ಮಾಡೋದು ಗೊತ್ತಿಲ್ಲ, ನೆಕ್ಸ್ಟ್ ಇಲ್ಲಿ ಸ್ಟೇ ಆಗ್ತೀವಿ. ರೋಡೆಲ್ಲ ಮಾತ್ರ ಹೆವಿ ಡಿಫಿಕಲ್ಟ್ ಇದೆ ಗೈಸ್ ಇಲ್ಲಿ. ಹಚ್ಕೊಂಡೆ, ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಇನ್ನು. ನೋಡಿ ಗೈಸ್, ಇಲ್ಲಿ ಇನ್ನೂ ಮೇಲೆ ಬಂದ್ವಿ, ಇನ್ನೊಂದು 6 ಕಿಲೋಮೀಟ್ರ್ ಇದೆ. ಇಲ್ಲೆಲ್ಲ ಸ್ನೋ ನೋಡ್ಬೋದು ನೀವು, ಫುಲ್ ಸ್ನೋ ಇದೆ ಇಲ್ಲಿ. ಹ್ಯಾಂಡ್ ಗ್ಲೌಸ್ ವಾಟರ್ ಪ್ರೂಫ್ ತೊಗೊಂಡಿದ್ದೀವಿ, ಆದರೂ ತಡೀತಾ ಇಲ್ಲ, ಕೈಯೆಲ್ಲ ಫುಲ್ಲು ಡ್ರೈ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. 2 ಗ್ಲೌಸ್ ಹಾಕೊಂಡವ್ರು ಗೈಸ್ ಇವರು. 2 ಹಾಕೊಂಡಿದ್ದೀನಿ. ಒಳಗಡೆ ರೈಡರ್ಸ್ ಹಾಕೊಂಡಿದ್ದೀನಿ, ಹೊರಗಡೆ ಸ್ನೋದ್ ಹಾಕೊಂಡಿದ್ದೀನಿ. ಒಳ್ಳೆ ಪಂಚಿದೆ ನಮ್ಮ RX ಮಾತ್ರ ಸ್ಲಿಮ್ ಶೇಡಿ. ನೋಡಿ ಗೈಸ್ ಕೈ ಹೆಂಗಾಗೈತೆ. ನಂದೇನಾಗಿಲ್ಲ, ಅವ್ರ ಕೈ ನೋಡ್ಬೇಕಾಯ್ತು ಫುಲ್ ವೈಟ್ ಆಗ್ಬಿಟ್ಟಿತ್ತು. ಫುಲ್ಲು ವೈಟ್ ಎಲ್ಲ ಒಳಗಡೆ ಹೋಗ್ಬಿಟ್ಟೈತೆ, ಸ್ಕಿನ್ನು ಡಿಹೈಡ್ರೇಷನ್ಗೆ. ನೋಡಿ ಗೈಸ್ ಮೇಲೆ ಬಂದಿದ್ದೀವಿ. ಅಲ್ಲೊಂದು ಸ್ವಲ್ಪ ಫೋಟೋಸ್ ತೆಗಿಬೇಕಿತ್ತು, ಇಬ್ರು ಫೋಟೋಸ್ ಎಲ್ಲ ತಕೊಂಡು, ಇಲ್ಲೊಂದು 2 ಫೋಟೋಸ್ ತಕೊಂಡು, ಇನ್ನು ಕೆಳಗಡೆ ಎಳಿತಾ ಇರೋದಷ್ಟೇ, ನಮ್ಮಿಬ್ರು ಕೈಲೂ ಆಯ್ತಾ ಇಲ್ಲ. ಕಾರ್ದುಂಗ್ಲಾ ಬಂದಿದ್ದೀವಿ, ಫುಲ್ ಸ್ನೋ ಇದೆ. ಆಕ್ಸಿಜನ್ ಲೆವೆಲು ತುಂಬ ಕಡಿಮೆ ಇದೆ ಗೈಸ್ ಇಲ್ಲಿ. ಒಂದು ಸ್ವಲ್ಪ ಉಸಿರಾಡ ಸ್ವಲ್ಪ ಇಶ್ಯೂ ಆಗುತ್ತೆ, ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ. ಬಂದರೆ ಹಬ್ಬ ಅಂದರೆ ಒಂದು 30 ಮಿನಿಟ್ಸ್ ಟು 50 ಮಿನಿಟ್ಸ್ ನಿಲ್ರಿ, ಸೀದಾ ನೂಬ್ರಾ ಇಲ್ಲಿಂದ ಹೋಗ್ಬಿಡ್ರಿ ಅಷ್ಟೇ. ಫೋಟೋಸ್ ತಗೊಬೇಕು, ರೈಟ್ ಅಂತ ಜೂಟ್ ಹೊಡಿತಾ ಇದ್ದೀನಿ ಅಷ್ಟೇ. ಎಲ್ಲೋದ್ರೆ ಒಳ್ಳೆ ಗೊತ್ತಿಲ್ಲ, ಒಟ್ಟಿಗೆ ನೂಬ್ರಾ ಮಠ ಹೋಗ್ತೀರಾ? ಮೋಡಲ್ ಹೋಗೋರೆ ಗಾಡಿ ನಿಧಾನ ಹೊಡ್ರಿ, ಮೂಡ್ ಬರ್ತಾವೆಲ್ಲ ಜಾಸ್ತಿ, ಗಾಡಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಲೆವೆಲ್ ಓಕೆನಾ ಕೆಳಗೆ ಹೋಗೋದ್ಮೇಲೆ? ಚೆನ್ನಾಗಿದೆ ಆಕ್ಸಿಜನ್, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಪ್ಲಾನ್. ನೀವು ಎಲ್ಲಿಂದ? ನಾವು ಬೆಳಗಾವಿಂದ. ಬೆಳಗಾಂ. ಶೇರ್ ಸರ್, ಗಾಡಿ ನಿಲ್ಲಿಸಿ ಮಾತಾಡ್ತಿದ್ದೀನಿ. ಶೇರ್ ಸರ್, ಥ್ಯಾಂಕ್ ಯು. ಅಲ್ಲಿ ಹೊರದಿದ್ರೆ ಬನ್ನಿ, ನಾನು ಈ ಕಡೆ ಹೋಗ್ತಾ ಇದ್ದೀನಿ, ಬೇಸ್ ಕ್ಯಾಂಪ್ ಹೋಗ್ತಾ ಇದ್ದೀನಿ ಈಗ. ಬೇಸ್ ಕ್ಯಾಂಪ್ ಈ ಸೈಡ್ ಇರೋದಾ? ಹಾಂ, ಬೇಸ್ ಕ್ಯಾಂಪ್ ಅಲ್ಲೇ ಇರೋದು ನಾನು. ಬೇಸ್ ಕ್ಯಾಂಪ್ ಸುಮೂರು ಹತ್ರ. ಅಲ್ಲಿ ಬಂದು ಸುಮೂರು ಅದು ಹೋಗೋ ದಾರಿಯಲ್ಲೇ ಇರೋದಾ? ಹಾಂ, ಹೋಗೋ ದಾರಿಯಲ್ಲಿ ಇರೋದು. ಓಕೆ, ನೀವು ಹೋಗಿ, ನಾವು ಬರ್ತೀನಿ. ಅದೇ ಗಾಡಿ ಪುನಃ ಇಡ್ರಿ, ನಾವು ಬರ್ತೀವಿ. ಓಕೆ ಸರ್, ಬಾಯ್. ಕನ್ನಡಕ್ಕಿರೋ ಗೊತ್ತು, ನಮ್ಮನ್ನು ಯಾರು ಗೊತ್ತು ನಿಲ್ಸಿ ಮಾತಾಡ್ಸಿದ್ರು ಗೈಸ್. ಪಾಪ ಬೆಳಗಾವಿಯವರಂತೆ ಮಿಲ್ಟ್ರಿ ಅವರು, ಪಾಪ ಕನ್ನಡಿಗರ ಅಂತ ಕೇಳಿದ್ರು. ಮಸ್ತಾಗಿ ಖುಷಿ ಆಯ್ತು, ದೇವರೊಣಗೂ ಮಸ್ತಾಗಿ ಖುಷಿ ಆಯ್ತು. ಗಾಡಿ ನೋಡಿ ನಿಲ್ಸಿ ಮಾತಾಡ್ಸಿದ್ದಾರೆ. ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಇರ್ತೀನಿ, ಬನ್ನಿ, ನಿಮ್ಗೆ ಏನಾರ ಬೇಕು ಅಂದ್ರೆ ಹೆಲ್ಪ್ ಮಾಡ್ತೀನಿ. ಬೇಸ್ ಕ್ಯಾಂಪಿಗೆ ಹೋಗ್ತೀವಿ, ಅವ್ರು ಕರೆದ್ರು, ಅಲ್ಲಿಗೆ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡು ಮಸ್ತಾಗಿ ಬರ್ತೀನಿ. ನೋಡಿ ಇಲ್ಲೆಲ್ಲ ನಮ್ಮ ಕನ್ನಡದವ್ರದ್ದೆಲ್ಲ ಇದಿದೆ ನೋಡಿ. ಚಾರಣ ಸುತ್ತಾಟ ಇದು ಹೋಗಿದ್ದೀವಿ, ಟ್ರೆಕ್ಕಿಂಗ್ ನಾವು ಹೋಗಿದ್ದೀವಿ. ಪುಟ್ಟ ಅಂತ ಇದನ್ನು ಆರ್ಗನೈಸ್ ಮಾಡೋರು, ಅದು ಬಿಟ್ಟು ಯೂಟ್ಯೂಬರ್ಸ್ ಎಲ್ಲ ಇದೆ, ಇವರೆಲ್ಲ ಅದ್ರ ಮೇಲೆಲ್ಲ ಲೇಸ್ ಹಾಕ್ಬಿಟ್ಟವ್ರೆ. ಅವ್ರವ್ರ ಚಾನಲ್ ಎಲ್ಲ ಹಚ್ಬಿಟ್ಟಿದ್ದಾರೆ. ಇಲ್ಲಿಂದ ಸೀದಾ ನೂಬ್ರಾ ವ್ಯಾಲಿ ಹೋಗ್ತೀವಿ. ನೂಬ್ರಾ ವ್ಯಾಲಿ ಅಂತ ಡಿಸ್ಕಿಟ್ ಬರಬೇಕು. ಈ ನನ್ನ ಮಕ್ಕಳೆಲ್ಲ ಈಗ ಬಂದರು, ನಾವು ಆವಾಗಲೇ ಬಂದಿದ್ವಿ. ಐಸ್ ನೋಡಿ ಗಾಯ್ಸ್, ಎಲ್ಲೆಲ್ಲೋ ಐಸು. ಇವನು ರೆಡಿ ಆಗ್ತಾ ಇದ್ದಾನೆ. ನಮ್ಮ ಗಾಡಿ ಐರಾವತ ಲಲ್ಲ, ನಮ್ಮದು ರೆಡಿ, ಒಂದು ರೆಡಿ. ಈಗ ಹೊರಡ್ತೀವಿ. ನೆಕ್ಸ್ಟ್ ನೂಬ್ರಾ ವ್ಯಾಲಿ ಸ್ಟೇ ಅಲ್ಲ, ನೂಬ್ರಾ ವ್ಯಾಲಿಗೆ ಹೋಗಿ ಉಳ್ಕೊತೀವಿ. ಎಲ್ಲೋದ್ರು ನೋಡಿ ಗೈಸ್, ವೀಡಿಯೋ ಕಾಲ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತಾಗಿ ಹತ್ತು ಬಿಡ್ತಿದ್ದೆ ನನ್ನ ಮಗ.
ಗಾಯ್ಸ್ ಈಗ ನಾವು ಹೊರಟಿದ್ದೀವಿ ನೂಬ್ರಾದಲ್ಲೇ ಇದ್ದೀವಿ. ನೂಬ್ರಾದಲ್ಲಿ ಹೋಗ್ತಿದ್ದೀವಿ. ಇಲ್ಲಿಂದ 70 ಕಿಲೋಮೀಟರ್. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಡಿಸ್ಕಿಟ್ ಅಂತ. ಈಚೆಗೆ ಹೋದರೆ ಪೆಂಗಾಂಗ್ ಟೋಸು ಈ ಸೈಡು ಸ್ಟ್ರೈಟ್ ರೋಡ್. ಹಾಗೆ ಲೇಯಿಂದ ಡೈರೆಕ್ಟ್ ಬಂದಿರೋದೇ ಇಲ್ಲಿ. ಲೇಯಿಂದ ಬರೋದು ಬೇಜಾನ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಂಗಾಂಗ್ ಹೋಗ್ತಾ ನಾವು ತೊಗೊಂಡು ಹೋಗ್ಬೇಕು ಅನ್ಸುತ್ತೆ. ಕ್ಯಾರಿ ನೂಬ್ರಾ ಹೋಗ್ತಾ ನಮಗೆ ಎಲ್ಲದೂ ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ ಎಲ್ಲ ಕಡೆ. ಈಗಷ್ಟೇ ಜಸ್ಟ್ ಫೀಲ್ ಮಾಡ್ಕೊಂಡು ಈ ಸರ್ಕಲ್ ಸಿಗುತ್ತೆ ನಿಮಗೆ ಲೇಯಿಂದ ಹೊರಟ್ರೆ. ಅಲ್ಲಿ ಒಂದು ಗುಡ್ಸ್ಲು ಥರ ಕಾಣ್ತಾ ಇದ್ದಲ್ಲ, ಅಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಫುಲ್ಲೆಲ್ಲ ಡೆಸರ್ಟ್. ಅಲ್ಲಿ ಇಷ್ಟೋ ತನಕ ಐಸಲ್ಲಿ ಇದ್ವಿ. ಈಗ ಬಿಸಿಲು ಸರಿಯಾಗಿ ಬಡಿತೈತೆ ಅಲ್ಲಿಗೆ. ಈಗ ನೆಕ್ಸ್ಟ್ ಎಲ್ಲೋ ಅದು ಒಂದು ಲೇಕಿಗೆ ಹೋಗ್ತಾ ಇದ್ದೀವಿ. ಲೇಕಿಗೆ ಹೋಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಬಾ. ಇದು ವಿಜಯ್ ಇರ್ಕೊಂಡ ಇದ್ರಲ್ಲಿ ಕೂತಿದ್ದು ಯಾವುದ್ರಲ್ಲಿ ಡಿಸ್ಕಿಟ್ ಇದೇ ಜಾಗ. ಈಗ ನಮ್ಮ ಹುಡುಗ ಕೂರ್ತಾನೆ. ನಮ್ಮ ಹುಡ್ಗಂಗೆ ಹೆಂಗೆ ಲೈಕ್ ಕೊಡ್ಬೇಕಂದ್ರೆ ಗಾಯ್ಸ್ ಕ್ರೇಜಿ ಏನೋ ಡಿಸ್ಕಿಟ್ ಅಂತೆ ಪ್ಲೇಸು. ಫುಲ್ ಮರಳು ನೋಡ. ಆಚೆ ಈಚೆ ಹುಡ್ಕಿದ್ರೆ ಗಾಡಿ ಇಲ್ಲ ನೋಡ. ಅಯ್ಯಪ್ಪ ಎಲ್ಲ ಒಂದೊಂದು ಬೆಟ್ಟ ಗುಡ್ಡ ಇದೆ. ಎಲ್ಲ ಮಸ್ತಾಗಿದೆ. ಅದು ನೋಡಿದ್ರೆ ಸ್ನೋ, ಈಚೆಗೆ ನೋಡಿದ್ರೆ ಬಿಸಿಲು. ನೋಡಿ ಜಸ್ಟ್ ಇಲ್ಲಿ ಡಿಸ್ಕಿಟ್ಟು ವಿಜಯ್ ದೇವರಗೊಂಡ ಪೋಸ್ ಇತ್ತಲ್ಲ, ಅಲ್ಲಿ ಫೋಟೋ ತಗೊತಾ ಇದ್ವಿ. ಬೈಕವ್ರು ಬಂದು ಹೊಡೆದಾಗ ಇಲ್ಲಿ ನೋಡಿ ಗೇರ್ ರಿವರ್ ಕಚ್ಕೊಂಡ್ಬಿಟ್ಟೈತೆ. ಗಾಡಿ ಪಂಚರು ಆಯಪ್ಪ ಅಲ್ಲವನೇ. ನಾವು ಎತ್ತಿದ್ವಿ. ಈಗೆಲ್ಲ ಅವ್ರ ಹುಡುಗರು ಬಂದರು. ಆದರೂ ಊಷ್ಟಾಗ ಒಂದು ಶಿಷ್ಯ ತೋರಿಸ್ತೀನಿ ನೋಡಿ. ಅಲ್ಲಿ ಮಾತಾಡಲ್ಲ, ಹುರ್ಕೊಂಡ್ಬಿಡ್ತಾರೆ ಮತ್ತೆ. ಹಾಂ ನೋಡಿ बच गया, यू बच गया, ओके हैं? इसे कभी नहीं चलाना चाहिए भाई. कहाँ से आया आपने देखा? वीडियो में भी शायद आई थी. हैं? ಹಾಯ್ ಗಾಯ್ಸ್, ಈಗ ಬಂದಿದ್ದೀವಿ ನೂಬ್ರಾವೆಲ್ಲಿಯಿಂದ ಪೆಂಗೋನ್ ಲೇಕಿಗೆ ಹೋಗೋ ದಾರಿಯಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಅದಕ್ಕೆ ಇಲ್ಲಿ ಸ್ಟೇ ಆಗಿದ್ದೀವಿ. ಯಾವುದೋ ಒಂದು ಜಾಗ ಮಸ್ತಾಗಿದೆ. ಇದೊಂದು 3 ಬೈಕು. ಇವತ್ತು ಇಲ್ಲೇ ಊಟ ಗೀಟ ಎಲ್ಲ ಮಾಡಿಬಿಟ್ಟು, ಇವನಂತೂ ಯಾವಾಗಲೂ ತಿಂತಾ ಇರ್ತಾನೆ. ಇಲ್ಲಿ ಊಟ ಮಾಡಿಬಿಟ್ಟು ಶಿಸ್ತ ಇಲ್ಲಿಂದ ಹೊರಡ್ತೀವಿ. ನನ್ನ ಗಾಡಿ ಸಾರ್ಥಿ ಗಾಡಿ, ಇದರದು ಬಾಯ್ಲುಕ್ಕ ಗಾಡಿ. 2 ಟೆಂಟ್ ಇದೆ, ಮತ್ತೊಂದಿದೆ ಅವ್ರು ಬೇರೆ ಕಡೆ ಹಾಕೊಂಡಿದ್ದಾರೆ. ಫುಲ್ ಯಾವುದೋ ಹುಡುಗನ್ನ ಬೀಳ್ಸ್ಬಿಟ್ಟು ಬಂದು ಇಲ್ಲಿ ನಿಮ್ದೆ ಕುತ್ಕೊಂಡು ತಿಂತವ್ರು ಟೆಂಟ್ ಹಾಕೊಂಡು. ಬೀಳ್ಸಿದ ವಿಡಿಯೋ ಹಾಕ್ತೀನಿ ನೋಡಿ, ಯಾರು ಬೀಳ್ಸಿದ ಅಂತ ಕ್ಲೀನಾಗಿ ನೋಡಿ. ಫುಲ್ ಆಕ್ಸಿಡೆಂಟ್ ಆಯ್ತು ಇವತ್ತೊಂದು. ಬೀಳ್ಸ್ಬಿಟ್ಟು ಇಲ್ಲಿ ಫೋಟೋ ಶೂಟಿಗೋಸ್ಕರ ಪಾಪ ಯಾವುದೋ ಹುಡುಗ ಫುಲ್ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟ ಗೈಸ್. ಅದು ಯಾರೋ ವಿಜಯ್ ದೇವರಕೊಂಡ ಅವ್ನ ಕುಂಡ ಇವನ್ ಕುಂಡ ಅನ್ಕೊಂಡ ಆ ಫೋಟೋ ತಗೊಳಕ್ ಹೋಗಿ ಬಂದು ಸೀದಾ ಪಿಕಪ್ಪಿಗೆ ಹೊಡೆದ್ಬಿಟ್ಟ ಅವನು. ಮಸ್ತ್ ವ್ಯೂ ಇದೆ ಗೈಸ್ ಇಲ್ಲಿ. ಅಲ್ಲಿ ಆಮೇಲೆ ನೆಕ್ಸ್ಟ್ ಹೋಗಿ ತೋರಿಸ್ತೀನಿ ನೋಡಿ ಅಲ್ಲಿ ಹೊರಗಡೆ ಫುಲ್ಲು. हाँ वीडियो बना रहा है. बोलो कुछ बोलना है तो भाई हम खाने बोलो. व्हाट इज दिस? आओ भाई सब लोग इधर आओ कैंपिंग करने के लिए. लेह लद्दाख नुब्रा वैली चला गया. ये पेंगोंग लेक जाने का रास्ता है. नुब्रा का लेक है ये. Which village is this? सती village. देखो भाई इंग्लिश का भाई साहब बोला कैसे ये भी? ये सती विलेज है. सती विलेज करेक्ट. सती विलेज है और हम यहाँ कैंपिंग कर रहे हैं नदी के किनारे. और आओ भाई पिस्ता खाओ. पिस्ता का जूस खा रहे हैं सब का. और ये मिनी किचन है इतने. ये हमारी किचन है. ये 2 टेंट है हमारे आमने सामने. हाँ ये बाइक लोडेड. ಇನ್ನ ಒಂದು ಟೆಂಟ್ ತಿಕ್ಕ ಅವ್ರ ಆಚೆ ಕಡೆ ಹಾಕೊಂಡಿದ್ದಾರೆ ಪಾಪ ಇಬ್ರು. ಇವರಿಬ್ರು ತಿಕ್ಕ ಅವ್ರ್ಬಿಟ್ಟು ಕಳ್ಸ್ಬಿಟ್ಟವ್ರೆ. ಅಲ್ಲಿ ಹೊರಗಡೆ ಹೋಗಿ ತೋರಿಸ್ತೀನಿ ನೋಡಿ ಗೈಸ್. ಆಮೇಲೆ ನೆಕ್ಸ್ಟ್ ಆಗಿದೆ ಅಲ್ಲಿ ವ್ಯೂ. ಅಲ್ಲಿ ಟೆಂಟ್ ಹಾಕೊಂಬೋದಿತ್ತು, ಬಟ್ ಆದರೆ ಗಾಡಿಯಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ, ಅದಕ್ಕೆ ಆಗ್ತಿಲ್ಲ ಟೆಂಟು.